ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಮದ್ದು. ಈ ಮನೆಮದ್ದು ಏನಂದ್ರೆ, ಈ ಸಹಜ ಅರಿಗೆಗಾಗಿ, ನ್ಯಾಚುರಲ್ ಡೆಲಿವರಿಗಾಗಿ ನಾವು ಅನುಸರಿಸಬೇಕಾಗಿರುವಂಥ ಮನೆಮದ್ದು ಏನಿರ್ತದೆ ಅದನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಅಂದ್ರೆ ಸಹಜ ಡೆಲಿವರಿ ಅನ್ನೋದು ಇತ್ತೀಚಿನ ಕಾಲದಲ್ಲಿ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಎಲ್ಲಿ ಆಗ್ತಾ ಇದೆ? ಮೊನ್ನೆ ಯಾರೋ ಒಬ್ರು ಉದಾಹರಣೆ ಹೇಳ್ತಾ ಇದ್ರು. ಕೇರಳದಲ್ಲಿ ಒಂದು ಸಹಜ ಡೆಲಿವರಿ ಆಗಿದೆ ಅಂತ ಒಂದು ಮನೆಯಲ್ಲಿ. ಅವರು ಏನೋ ಒಂದು ಹಳೆ ಪ್ರಾಚೀನ ಪದ್ಧತಿಗಳು, ಅವರು ಮನೆಯಲ್ಲಿ ಸಾಂಪ್ರದಾಯ ಪದ್ಧತಿ ಪ್ರಕಾರ ಮನೆಯಲ್ಲಿ ಅವರು ಹೆರಿಗೆ ಆಯಿತು. ಆ ಮಹಿಳೆಗೆ ಹೆರಿಗೆ ಆಯಿತು, ಸ್ತ್ರೀಗೆ ಆ ಮಗು ಹುಟ್ಟಿದೆ. ಅದಾದ್ಮೇಲೆ ಅದೇನಾಯಿತು, ಆ ಹತ್ರ ಇರುವಂತ ಒಂದು ಹಾಸ್ಪಿಟ್ಲ್ ಗೊತ್ತಾಯ್ತು. ಹಾಸ್ಪಿಟ್ಲ್ ಅವ್ರಿಗೆ ಅವ್ರು ಏನ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಹೋಗ್ಬಿಡ್ತಾರೆ. ನೀವು ಹೇಗೆ ಮಾಡ್ತೀರಿ, ಇದು ಡೇಂಜರು, ಮಾಡಬಾರ್ದಾಯ್ತು, ಹೇಗೆ ಮಾಡ್ತೀರಿ ನೀವು, ಹೆಂಗ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬಿಡ್ತದೆ ನೋಡಿ. ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಟಾರ್ಚರ್ ಮಾಡಿದ್ರಂತ. ಅವ್ರು ಮತ್ತೆ ಬಂದು ಇನ್ನು ನಮ್ಮ ಹಾಸ್ಪಿಟಲ್ ಹುಟ್ಟಿದೆ ಅಂತ ಬರೆಯೋವರೆಗೂ ಬಿಡ್ತಾ ಇಲ್ಲ ಅಂತ. ಹಿಂಗೆ ಆಗಿದೆ ನೋಡಿದ್ರ ನಮ್ಮ ಸಮಸ್ಯೆಗಳು. ಅಂದ್ರೆ ನಮ್ಮ ಇತ್ತೀಚಿನ ಕಾಲದಲ್ಲಿ ಪರಿಸ್ಥಿತಿಗಳು ಹೇಗೆ ಬದಲಾವಣೆ ಆಗಿದೆ ಅಂದ್ರೆ, ನೀವು ಹುಟ್ಟಬೇಕಂದ್ರೆ ಹಾಸ್ಪಿಟಲ್ಲೇ ಹುಟ್ಟಬೇಕು ಅಂತ ಈ ತರ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ನಾವು ಅಷ್ಟೇ ಈಗ ನಮ್ಮ ಈ ಈ ಇರುವಂತ ಸ್ಥಿತಿಗತರ ಮುಖಾಂತರ ಏನ್ ಮಾಡ್ತಾ ಇದೀವಿ, ಮನೆಯಲ್ಲಿ ಯಾರು ಮಾಡ್ತಾ ಇಲ್ಲ. ಈ ಹೆರಿಗೆ ಅನ್ನೋದು ಎಲ್ಲಿ ಮನೆಯಲ್ಲಿ ಆಗುವಂತ ಪರಿಸ್ಥಿತಿ ಇಲ್ಲ, ಒಟ್ಟೋಗಿದೆ ಎಲ್ಲ. ಅಂದ್ರೆ ಈ ಮಾಡರ್ನ್ ಟೆಕ್ನಾಲಜಿ ಬಂದ್ಮೇಲೆ ಪ್ರತಿಯೊಬ್ಬರು ಸ್ವಲ್ಪ ಏನಾದ್ರು ಪೈನ್ ಗೀನ್ ಬಂದ್ರೆ, ಅಂದ್ರೆ ಒಂದೇನಂದ್ರೆ ನಾವು ತಿನ್ನೋ ಆಹಾರ ಸರಿ ಇಲ್ಲ ಅಲ್ವಾ, ಒಂದು ಯಾವುದೇ ವ್ಯಾಯಾಮ ಇಲ್ಲ ದೇಹಕ್ಕೆ. ನಾವು ಪಾಲನೆ ಮಾಡ್ಬೇಕು, ಅದು ಒಂದು ಗರ್ಭಿಣಿ ಇರುವಾಗ ಪಾಲನೆ ಮಾಡ್ಬೇಕಾಗಿರುವಂತ ಆಹಾರ ಆರೋಗ್ಯ ಪದ್ಧತಿಯಲ್ಲಿ ಯಾವುದೂ ನಾವು ಪಾಲಿಸ್ತಾ ಇಲ್ಲ. ಪ್ರತಿಯೊಂದು ನಾವು ಸೆಡೆಂಟ್ರಿ ಲೈಫ್, ಹೇಳ್ಬೇಕಂದ್ರೆ ಕೂತ್ಕೊಂಡೆ ಕೆಲಸ ಹೆಚ್ಚು ಮಾಡ್ತಾ ಇರ್ತಾರೆ ಮಹಿಳೆಯರು. ಈಗ ಇತ್ತೀಚಿನ ಕಾಲದಲ್ಲಿ ಸಾಫ್ಟ್ವೇರ್ ಜಾಬು ಅದು ಇದು ಅಂತ ಅನ್ಕೊಂಡು, ಸೊ ಅವ್ರಿಗೆ ಸಹಜ ಹೆರಿಗೆ ಆಗಲ್ಲ ಅಲ್ವಾ, ಸಹಜ ಹೆರಿಗೆ ಆಗಲ್ಲ. ಇನ್ ಕೇಸ್ ಯಾರಿಗನ್ನ ಆಗ್ತದೆ ಅಂದ್ರೂ ಈ ತರ ಬಿಡಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಈ ತರ ಆಗಿದೆ, ಒಂದು ಉದಾಹರಣೆ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ನಾನು. ಓಕೆ, ರೈಟ್ ಸ್ನೇಹಿತರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಸಹಜ ಹೆರಿಗೆ ಅಂತಂದ್ರೆ ಅದು ಒಂಥರ ಸಹಜ ಹೆರಿಗೆ ಅನ್ನೋದು ತುಂಬಾ ಕೊರತೆ ಆಗಿದೆ. ಕೊರತೆ ಅಂತಂದ್ರೆ ಒಂದು ಹೇಳ್ಬೇಕಂದ್ರೆ ಒಂದು ದೂರದ ಕನಸು ಆಗ್ಬಿಟ್ಟಿದೆ ಅಲ್ವಾ. ಈಗ ಈ ಕತ್ತರಿ ಪ್ರಯೋಗದಿಂದ ಆಗುವಂತ ಹೆರಿಗೆಗಳೇ ಹೆಚ್ಚಾಗಿದೆ. ಹೇಳ್ಬೇಕಂದ್ರೆ ಸಿಸರಿನ್ ಅಂತ ಹೇಳ್ತೀವಿ ನಾವು ಅಲ್ವಾ. ಈ ಸಿಸರಿನ್ ಇದೊಂಥರ ಹೇಗಾಗಿದೆ ಗೊತ್ತಾ, ಫ್ಯಾಷನ್ ಆಗ್ಬಿಟ್ಟಿದೆ. ಇನ್ ಸ್ವಲ್ಪ ಜನ ನಾನು ಕೇಳಿಸ್ತಾ ಇರ್ತೀನಿ, ಒಂದು ಒಳ್ಳೆಯ ದಿವಸ ಅವರೇ ಡಿಸೈಡ್ ಮಾಡ್ತಾರೆ. ಒಳ್ಳೆಯ ದಿವಸ, ಒಳ್ಳೆಯ ಟೈಮು, ಒಳ್ಳೆಯ ನಿಮಿಷ, ಒಳ್ಳೆಯ ಗಂಟ, ಇದು ಡಿಸೈಡ್ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗಿ ಕರೆಕ್ಟು ಈ ಟೈಮ್ಗೆ ನೀವು ಕಟ್ ಮಾಡಬೇಕು ಡಾಕ್ಟ್ರೇ, ಸಿಜರಿನ್ ಮಾಡಿ ನಮ್ಮ ಮಗು ಹುಟ್ಟಬೇಕು. ನೋಡಿ ಹಿಂಗ ಆಗ್ಬಿಟ್ಟಿದೆ, ಎಷ್ಟು ಪ್ಯಾಷನ್ ಆಗಿದೆ ನೋಡಿ. ಇದು ನಮ್ಮ ಶ್ರೀಮಂತರ ಅವ್ರ ಜೀವನ ಚರಿತ್ರೆ ಹೀಗಿರುತ್ತದೆ. ಶ್ರೀಮಂತರು ಇವರೆಲ್ಲ ನೋಡ್ತಾ ಇದ್ರೆ ಇದೊಂದು ಹೇಳ್ಬೇಕಂದ್ರೆ ಅಜ್ಞಾನ, ಒಂಥರ ಅವೈಜ್ಞಾನಿಕ ಅಜ್ಞಾನ ಪ್ರಕ್ರಿಯೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು, ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಇದೊಂದು ಅಜ್ಞಾನ ಪ್ರಕ್ರಿಯೆ ಅಂತ ಹೇಳ್ಬೋದು ಈ ತರ ಮಾಡೋದು. ಓಕೆ, ಆದ್ರೆ ಪ್ರಯತ್ನ ಮಾಡಿ ಸಹಜ ಹೆರಿಗೆ ಆಗಕ್ಕೆ ಇನ್ನೂ ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಈ ಸರಿಯಾದ ಆಹಾರ ಆರೋಗ್ಯ ಪದ್ಧತಿಗಳು ಪಾಲನೆ ಮಾಡಿ, ಒಂದು ಒಳ್ಳೆ ಈ ಮಾನಸಿಕ ಆಲೋಚನೆಗಳು, ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಆಗೇ ಆಗ್ತದೆ ಸ್ನೇಹಿತರೆ. ಅದರಲ್ಲಿ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ. ಸೊ ಇದು ಸಹಜ ಹೆರಿಗೆ ಆಗೋವ್ರಿಗೆ ಏನಾಗತ್ತಂದ್ರೆ ಸ್ವಲ್ಪ ನೋವು ಹೆಚ್ಚಾಗ್ಬೋದು ಅಲ್ವಾ. ಈ ನೋವು ಹೆಚ್ಚಾಗಿರುವಂಥದ್ದು ಅವಕಾಶ ಇದೆ. ಆದ್ರೆ ನೋವು ತಡ್ಕೋಬೇಕು, ಆ ನೋವನ್ನು ತಡ್ಕೋಬೇಕು. ಮುಂದಿನ ಕಾಲದಲ್ಲಿ ಹೇಗೆ ತಡ್ಕೊತಾ ಇದೆ ಅಂದ್ರೆ, ನೋವು ತಡ್ಕೊಳೋದು ಅವ್ರಿಗೆ ಹೇಗಿತ್ತಂದ್ರೆ ಒಂದು ಆನಂದ ಭಾವನೆಯಿಂದ ತಡ್ಕೊತಾ ಇದ್ರು. ಆನಂದ ಭಾವನೆಯಿಂದ ಅವರು ತಡ್ಕೊತಾ ಇದ್ರು, ಅದು ಆಗ್ತಾ ಇತ್ತು. ಸೊ ಈ ಈ ಈ ಪ ಈ ಸ್ಥಿತಿಯಲ್ಲಿ ಅವ್ರು ಇದ್ರು, ಆಗ ಮೈಂಡ್ ಸೆಟ್ ಆಗಿತ್ತು. ಓಕೆ, ಅದಕ್ಕೋಸ್ಕರ ಈ ಸಹಜ ಹೆರಿಗೆಯನ್ನು ಆವಾಗ ಆಗ್ತಾ ಇತ್ತು, ಆವಾಗ ನಡ್ಸ್ಕೊಂತಾ ಇದ್ರು. ಈಗ ಇತ್ತೀಚಿನ ಕಾಲದಲ್ಲಿ ಅದು ಸಾಧ್ಯವೇ ಇಲ್ಲ. ಸ್ವಲ್ಪ ನೋವು ಬಂದ್ರೆ ಅದು ಏನೋ ಒಂದು ತಪ್ಪು ಅಂಶವಾಗಿ ತಿಳ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಸಿಜರಿನ್ ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇರೋದು. ಅದಕ್ಕೆ ಈ ಸಹಜ ಹೆರಿಗೆ ಅನ್ನೋದು ಯಾರು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಆದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಈ ಸಹಜ ಹೆರಿಗೆ ಮಾಡ್ಕೊಂಡೋದು ಉತ್ತಮ. ನೋಡಿ, ಸಹಜ ಹೆರಿಗೆ ಆಗಿಲ್ಲ, ಸಿಜರಿನ್ ಆಗಿದೆ ಅಂದ್ರೆ ಏನು, ನಿಮಗೆ ಅಡ್ಡ ಪರಿಣಾಮ ಹೆಚ್ಚಿರತ್ತಾ ಇಲ್ಲ. ಸಹಜ ಹೆರಿಗೆ ನೀವು ನ್ಯಾಚುರಲ್ ಡೆಲಿವರಿ ಆಗಿಲ್ಲ, ಕೃತಿಕವಾಗಿ ಮಾಡಿಕೊಂಡು ಆಪರೇಷನ್ ಸಿಜರಿಂದ ಬೇಬಿ ಹುಟ್ಟಿದ್ರೆ, ಮಗು ಹುಟ್ಟಿದ್ರೆ ಏನಾಗತ್ತಂದ್ರೆ ಅದಾದ್ಮೇಲೆ ನಿಮ್ಗೆ ಬರುವಂತ ಅಡ್ಡ ಪರಿಣಾಮಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ತೂಕ ಹೆಚ್ಚಾಗೋದು ಅಲ್ವಾ. ಸೊ ಆಮೇಲೆ ಈ ಒಳಗಡೆ ಹಾರ್ಮೋನ್ ವ್ಯತ್ಯಾಸ ಹೆಚ್ಚಾಗೋದು, ಪೀರಿಯಡ್ಸ್ ವ್ಯತ್ಯಾಸ ಆಗೋದು, ಇವೆಲ್ಲ ಆಗ್ತದೆ, ಖಂಡಿತ ಆಗತ್ತೆ ಅಲ್ವಾ. ಸೊ ಇವೆಲ್ಲ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರೋದು, ಇವೆಲ್ಲ
ಹೆಚ್ಚು ನಾವು ನೋಡ್ತಾ ಇರ್ತೀವಿ. ಅದೊಂದೇ ಅಲ್ಲ, ಅವರು ಉಪಯೋಗಿಸ್ತಾರಂಥ ಕೆಮಿಕಲ್ಸು, ಫ್ಲೂಯಿಡ್ಸು, ಈ ಕೆಮಿಕಲ್ಸ್ ಏನು ಉಪಯೋಗಿಸ್ತಾರೋ ಈ ಸಮಯದಲ್ಲಿ, ಆ ಹೆರಿಗೆ ಸಮಯದಲ್ಲಿ, ಡೆಲಿವರಿ ಸಮಯದಲ್ಲಿ, ಅವೆಲ್ಲ ನಿಮ್ಮ ದೇಹದಲ್ಲಿ ಒಂಥರ ತುಂಬಾ ತೊಂದರೆಗಳು ಕೊಡ್ತದೆ ಸ್ನೇಹಿತರೆ, ತುಂಬಾ ತೊಂದರೆಗಳು ಕೊಡುತ್ತೆ. ಸೊ ಇದೆಲ್ಲ ಆಗ್ತಾ ಇರ್ತದೆ. ಮತ್ತೆ ಯಾವುದೇ ನಮ್ಮ ಈ ಲೈಂಗಿಕ ಈ ಅವಯವಗಳೇನಿದೆಯೋ ಅವು ಸಹ ಆಕ್ಟಿವೇಟ್ ಆಗಲ್ಲ. ಎಲ್ಲದನ್ನು ಒಂಥರ ಈ ಆಪರೇಷನ್ ಅಂದ್ರೆ ನಿಮ್ಗೆ ಗೊತ್ತು, ನೇರವಾಗಿ ಹೊಟ್ಟೆಯಿಂದ ತೆಗೆದ್ಬಿಡ್ತಾರೆ. ಅದು ಬೇಬಿ ಎಲ್ಲಿಂದ ಬರಬೇಕು, ಆ ಅವಯವದಿಂದ ಅಂದ್ರೆ ನಮ್ಮ ಕೆಳಗಡೆಯಿಂದ ಬರಬೇಕಾಗಿರೋದು ಮೇಲಿಂದ ತೆಗೆದ್ಬಿಡ್ತಾರೆ. ಅವಾಗ ಆ ಅವಯವಗಳೆಲ್ಲನೂ ಸಕ್ರಿಯಗೊಳಿಸ್ಕೊಳಕ್ ಸಾಧ್ಯವಿಲ್ಲ ಅಲ್ವಾ. ಆವಾಗ ನಿಮ್ಮ ಹೊರಗಡೆ ಈ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನು ಇವೆಲ್ಲ ಇದೆಲ್ಲ, ಇಂಥ ಹಾರ್ಮೋನ್ಗಳೆಲ್ಲ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗಲ್ಲ. ಅದಕ್ಕೆ ನಾವು ನೋಡ್ತಾ ಇರ್ತೀವಿ ಇತ್ತೀಚಿನ ಕಾಲದಲ್ಲಿ ಆ, ಈ ಸಿಸರಿನ್ ಮಾಡಿಕೊಂಡಂತ ಮಹಿಳೆಯನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಅವರು ವೇಗವಂತವಾಗಿ ಒಂಥರ ಹುಚ್ಚ ಆಗ್ಬಿಡ್ತಾರೆ. ಏನೋ ಒಂದು ಮೆಂಟಲ್ ಆಗಿ ಕೋಪ, ಆತಂಕ, ಒಂಥರ ಭಯ ಆ, ಇರೋದಿರೋದು ಹೆಚ್ಚಾಗ್ಬಿಡ್ತಾ ಇರ್ತದೆ. ಸ್ವಲ್ಪ ಜನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಸಹಜ ಹೆರಿಗೆ ಆಗಿಲ್ಲ, ಈ ನ್ಯಾಚುರಲ್, ಈ ಕೃತಿಕ ಡೆಲಿವರಿ ಮಾಡ್ಕೊಂತಾರಲ್ಲ, ಸೊ ಆ ಮಹಿಳೆಯರಲ್ಲಿ ಹೋಗ್ತಾ ಹೋಗ್ತಾ ಇಂಥ ಲಕ್ಷಣಗಳು ಉತ್ಪನ್ನ ಆಗ್ತಾ ಹೋಗ್ತದೆ. ಯಾಕಂದ್ರೆ ಇದು ಸಹಜ ಹೆರಿಗೆ ಆಗಿದ್ರೆ ಅದು ಮಗುಗೂ ಒಳ್ಳೇದೆ, ಇವ್ರಿಗೂ ಒಳ್ಳೇದೆ, ಇಬ್ರಿಗೂ ಒಳ್ಳೇದು ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ವಾ. ಸೊ ಅದನ್ನು ನಾವು ತಪ್ಪಿಸ್ತಾ ಇದ್ದೀವಿ ಅಲ್ವಾ. ಸೊ ಇದು ಇನ್ನೂ ಈ ಸಬ್ಜೆಕ್ಟೇ ಆಳವಾದ ಸಬ್ಜೆಕ್ಟ್. ನಾನು ಅದೇ ಹೇಳಿದ್ರು, ನಮ್ಮ ದೇಹದ ಬಗ್ಗೆ, ಈ ಪವಾಡ ಯಂತ್ರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ಎಷ್ಟು ಅರ್ಥ ಆಗ್ತಾ ಇದ್ರೆ ಅಷ್ಟು ಅರ್ಥ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಓಕೆ, ರೈಟ್. ಈಗ ನಿಸರ್ಗ ಕ್ರಮ ನೋಡೋಣ. ಏನ್ ನಿಸರ್ಗ ಕ್ರಮ ಪಾಲನೆ ಮಾಡಿದ್ರೆ ಈ ಸಹಜ ಅರಿಗೆಗೆ ಸ್ವಲ್ಪ ಸಹಾಯ ಆಗ್ಬೋದು, ಹೆಲ್ಪ್ ಆಗ್ಬೋದು ಅಂತ ನೋಡಕ್ ಪ್ರಯತ್ನ. ಈ ಗರ್ಭಿಣಿ ಸ್ತ್ರೀಯವರು ಏನ್ ಮಾಡ್ಬೇಕಂದ್ರೆ, ಗರ್ಭಿಣಿಯವರು ಈ ಸಮಯಕ್ಕೆ ಸರಿಯಾಗಿ ಊಟ, ನಿದ್ದೆ ಮಾಡೋದು ಉತ್ತಮ. ಈ ಸಮಯಕ್ಕೆ ಸರಿಯಾಗಿ ಊಟ, ಆಸಿಡಿಟಿ ಆಗಬಾರ್ದು ಯಾವಾಗಲೂ. ಓಕೆ, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಊಟ ತಗೋಬೇಕು, ಸರಿಯಾದ ನಿದ್ದೆ ಮಾಡಬೇಕು. ಈ ಎರಡು ಕಡ್ಡಾಯ. ಓಕೆ, ದಿನಾಲು ಏನ್ ಮಾಡ್ಬೇಕಂದ್ರೆ ಈ ಸಹಜ ನಡಿಗೆ ಮಾಡಬೇಕು, ಲಘು ವ್ಯಾಯಾಮ ಮಾಡ್ತಾ ಇರಬೇಕು, ಮಿತವಾದ ವಿಶ್ರಾಂತಿ ಕೊಡ್ತಾ ಇರಬೇಕು. ಲಘು ಅಂದ್ರೆ ಒಂಥರ ಆಹಾರ ಮತ್ತೆ ವ್ಯಾಯಾಮ, ನಡಿಗೆ ಇವೆಲ್ಲಾನು ಸೇರಿಸ್ಕೋಬೇಕು. ಧ್ಯಾನ ಧ್ಯಾನನೂ ಹೆಚ್ಚಾಗಿ ಮಾಡ್ಬೇಕಾಗತ್ತೆ. ಪ್ರಾಣಾಯಾಮ ಸ್ವಲ್ಪ ಹೊತ್ತು ಆದ್ರೂ ಮಾಡೋದು ಉತ್ತಮನೇ. ಇನ್ನು ಹೇಳ್ಬೇಕಂದ್ರೆ ಈ ಎತ್ತರವಿರುವಂತ ಈ ಪಾದರಕ್ಷೆಗಳು ಹಾಕ್ಬಾರ್ದು. ಈ ಈ ಹಿಂಬಡೆಗೆ ಎತ್ತರವಿರುವಂತ ಪಾದರಕ್ಷೆಗಳು ಹಾಕ್ತಾರೆ ನೋಡಿ, ಆದ್ರೂ ಹೈ ಹೀಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬಾರದು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಆಹಾರದಲ್ಲಿ ಈ ಬಸಳೆ ಸೊಪ್ಪು, ಕಿತ್ತಳೆ ಹಣ್ಣು, ಬೆಲ್ಲ ಇವೆಲ್ಲನು, ಈ ಇಂಗು ಇವೆಲ್ಲನು ಸ್ವಲ್ಪ ಹಿತವಾಗಿ ಬಳಸ್ಕೊಂಡಿದ್ರೆ ಈ ಸಹಜ ಅರಿಗೆಗೆ ಉತ್ತಮ. ಇಂಗು ಒಂದು ಪ್ರತಿದಿನಾಲು ಇಲ್ಲ, ಅಥವಾ ಸೊ ಆದಷ್ಟು ಹಿತವಾಗಿ ಇವೆಲ್ಲ ಬಳಸ್ಕೊಳ್ಳಿ. ಬಲಸೆ ಸೊಪ್ಪು, ಕಿತ್ತಳೆ ಎಣ್ಣೆ, ಬೆಲ್ಲ, ಇಂಗು ಪ್ರತಿದಿನಾಲು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಸಹಜ ಅರಿಗೆಗೆ ಉತ್ತಮ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಹತ್ತಿಯಿಂದ ತಯಾರಿಸಿದಂತ ಮೃದುವಾದ ಸಡಲವಾದ ಬಟ್ಟೆ ಉಪಯೋಗಿಸೋದು ಉತ್ತಮ. ಹತ್ತಿಯಿಂದ ತಯಾರಾಗಿರುವಂತ ಬಟ್ಟೆಗಳು. ಆಮೇಲೆ ಮೈ ತೂಕ ಹೆಚ್ಚಾಗಬಾರ್ದು ಅಂತ ನೋಡ್ಕೊಳ್ಳಿ. ಮೈ ತೂಕ, ವೆಯ್ಟ್ ಹೆಚ್ಚಾಗಬಾರ್ದು ಅಂದ್ರೆ ನಾವು ಈ ಶುಗರ್, ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ ಜೊತೆಗೆ ಇರುವಂತಹ ಆಹಾರ ಪದಾರ್ಥಗಳು ಕಡಿಮೆ ಮಾಡಬೇಕು. ಈ ಪಿಂಡಿ ಪದಾರ್ಥಗಳು ಹೆಚ್ಚಿಗಿರುವಂತ ಆ ಪದಾರ್ಥಗಳು ಕಡಿಮೆ ಮಾಡ್ತಾ ಹೋದ್ರೆ ಈ ತೂಕ ಅಂದ್ರೆ ನಮ್ಮ ದೇಹದ ತೂಕ ಹೆಚ್ಚಾಗಲ್ಲ. ಆ ದೇಹ ತೂಕ ಹೆಚ್ಚಾದ್ರೆ ಅದು ಬೇಬಿಗೆ ತೊಂದರೆ ಆಗತ್ತೆ, ಇವ್ರಿಗೂ ತೊಂದರೆ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಸೊ ಆದಷ್ಟು ಇದು ಕಂಪಲ್ಸರಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಆಮೇಲೆ ಈ ಅತಿ ಉಷ್ಣದ ಹಾಗೂ ಆದ್ರೆ ಈ ಸ್ವಲ್ಪ ಹಣ್ಣುಗಳಿದೆ, ಅತಿ ಉಷ್ಣದ ಕೊಡುವಂತ ಹಣ್ಣುಗಳಿದೆ. ಈ ಅರಿಗೆ ಆಗುವವರೆಗೂ ಇವೆಲ್ಲ ಸ್ಟಾಪ್ ಮಾಡಬೇಕು. ಯಾವುದದು ಪೈನಾಪಿಲು, ಆಮೇಲೆ ಹಲಸನ್ನು, ಪಪ್ಪಾಯ ಇವೆಲ್ಲ ಅತಿ ಉಷ್ಣ ಕೊಡುತ್ತೆ ದೇಹದಲ್ಲಿ. ಆ ಕೊಡುವಂತ ಈ ಪದಾರ್ಥಗಳನ್ನು ಸೇವನೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ ಅರಿಗೆ ಆಗೋವರೆಗೂ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮನೆ ಮದ್ದು ಹೇಳ್ತೀವಿ, ಈ ಸಹಜ ಅರಿಗೆಕ್ಕೆ, ಈ ಅರಿಗೆ ಸಮಯದಲ್ಲಿ ನೋವು ಕಾಣಿಸ್ತಾ ಇದೆಯಲ್ಲ, ಆ ಸಮಯದಲ್ಲಿ ಒಂದು ಮನೆ ಮದ್ದಿದೆ, ಅದನ್ನು ನೀವು ಮಾಡ್ಕೋಬಹುದು. ಈ ಅರಿಗೆ ನೋವು ಕಾಣಿಸಿದ್ರೆ ಏನ್ ಮಾಡ್ಬೇಕಂದ್ರೆ ತಕ್ಷಣವೇ 1 ಚಮಚೆ ನೆಲ್ಲಿಪೊಡಿ ಪೌಡರ್, 1 ಚಮಚೆ ಹಸುತುಪ್ಪ, ಈ ಹಸುತುಪ್ಪ ಅಂದ್ರೆ ಏಟು ತುಪ್ಪ, ಅದಕ್ಕೆ ಸೇರಿಸ್ಕೊಂಡು 1 ಕಪ್ಪು ಸಾದಾ ಬಿಸಿನೀರಿಗೆ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ನಿಮಗೆ ಈ ಅರಿಗೆ ನೋವು ಸ್ವಲ್ಪ ಖಂಡಿತವಾಗಿ ನಿಯಂತ್ರಣ ಮಾಡ್ಕೋಬಹುದು,
ಅದು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಈ ಹೆರಿಗೆ ಆಗೋ ಆ ಹೆರಿಗೆ ಟೈಮಲ್ಲಿ ಬರುವಂತ ನೋವುಗಳು, ಈ ಹೆರಿಗೆ ಟೈಮಲ್ಲಿ ನೋವುಗಳು ಬರ್ತದಲ್ಲ ಹೆಚ್ಚಾಗಿ ಲೇಬರ್ ಪೇನ್ಸ್ ಅಂತ, ಆ ಸಮಯದಲ್ಲಿ ಇಂಥ ದ್ರವ ಪದಾರ್ಥ ಕೊಟ್ರೆ ಅವ್ರಿಗೆ ಉತ್ತಮವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಒಂದು ಮನೆ ಮದ್ದು, ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ಪರಿಹಾರ. ಸೊ ಇಷ್ಟು ವಿಷಯಗಳ ಸ್ನೇಹಿತರೆ, ಈಗ ನ್ಯಾಚುರಲ್ ಡೆಲಿವರಿ ಬಗ್ಗೆ, ಸಹಜ ಹೆರಿಗೆ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಸಮಗ್ರ ಜೀವನ ಶೈಲಿ ಮತ್ತೆ ಮನೆಮದ್ದುಗಳು ಎಲ್ಲ ಮುಕ್ತಾಯ ಮಾಡ್ಕೊಂಡ್ವಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.